ಶ್ರೀಕೃಷ್ಣನ ಊರಲ್ಲಿ ಶಿರೂರು ಪರ್ಯಾಯ ಮಹೋತ್ಸವವು ಅದ್ದೂರಿಯಾಗಿ ನೆರವೇರಿದೆ. ಪರ್ಯಾಯ ಆಗ್ತಿದ್ದಂತೆಯೇ ಶ್ರೀಕೃಷ್ಣ ಮಠದಲ್ಲಿ ಹೊಸ ಬದಲಾವಣೆ ಘೋಷಣೆಯಾಗಿದೆ. ಇನ್ನು ಕೃಷ್ಣನ ದರ್ಶನ ಮಾಡಬೇಕಾದ್ರೆ ಈ ನಿಯಮ ಪಾಲನೆ ಕಡ್ಡಾಯ. ಶಿರೂರು ಮಠದ ನೂತನ ಪರ್ಯಾಯ ಆರಂಭ. ಶ್ರೀಕೃಷ್ಣ ಮಠದಲ್ಲಿ ವಸ್ತ್ರ ಸಂಹಿತೆ ಮತ್ತಷ್ಟು ಕಠಿಣ. ಉಡುಪಿ ಅಂದ್ರೆ ಸಾಕು ಶ್ರೀಕೃಷ್ಣ ನೆನಪಾಗದೇ ಇರಲ್ಲ. ಶಿರೂರು ಮಠದ ನೂತನ ಪರ್ಯಾಯ ಆರಂಭವಾಗಿದೆ. ಇದರ ಜೊತೆಗೆ ಶ್ರೀಕೃಷ್ಣ ಮಠದಲ್ಲಿ ವಸ್ತ್ರ ಸಂಹಿತೆಯನ್ನ ಇನ್ನಷ್ಟು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲಾಗಿದೆ. ಮಠದ ಪಾವಿತ್ರ್ಯ, ಸಂಪ್ರದಾಯ ಹಾಗೂ ಧಾರ್ಮಿಕ ಶಿಸ್ತು ಕಾಪಾಡುವ ಉದ್ದೇಶದಿಂದ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಸೋಮವಾರದಿಂದಲೇ ಎಲ್ಲ ಭಕ್ತರಿಗೆ ಇದು ಅನ್ವಯವಾಗ್ತಾ ಇದೆ. ಪುರುಷರು ಭಕ್ತರು ಅಂಗಿ, ಬನಿಯನ್, ಬರ್ಮುಡಾ, ಟೈಟ್ ಪ್ಯಾಂಟ್, ಅತಿಯಾದ ಫ್ಯಾಷನ್ ಉಡುಪು ಸೇರಿದಂತೆ ಕೃಷ್ಣನ ದರ್ಶನಕ್ಕೆ ಅಸಮಂಜಸವಾದಂತಹ ವಸ್ತ್ರಗಳಿಗೆ ನಿರ್ಬಂಧಿಸಲಾಗಿದೆ. ರಾಜ್ಯದ ಅನೇಕ ಪ್ರಮುಖ ದೇವಾಲಯಗಳಲ್ಲಿ ಇದೇ ರೀತಿಯ ವಸ್ತ್ರ ಸಂಹಿತೆ ಈಗಾಗಲೇ ಅನುಷ್ಠಾನದಲ್ಲಿದೆ. ಉಡುಪಿ ಶ್ರೀಕೃಷ್ಣ ಮಠದಲ್ಲಿಯೂ ಅದೇ ಮಾದರಿಯನ್ನ ಅನುಸರಿಸಿ ಧಾರ್ಮಿಕ ವಾತಾವರಣವನ್ನ ಇನ್ನಷ್ಟು ಶುದ್ಧಗೊಳಿಸುವ ಉದ್ದೇಶವನ್ನ ಹೊಂದಲಾಗಿದೆ. ಶ್ರೀ ಶ್ರೀ ವೇದವರ್ಧನ ತೀರ್ಥರ ಪ್ರಥಮ ಪರ್ಯಾಯ ಆರಂಭಗೊಂಡಿದೆ. ಹಾಗಾಗಿ ತಾವು ಎಲ್ಲ ಕೃಷ್ಣ ಭಕ್ತರಿಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಕೃಷ್ಣ ಭಕ್ತರು ಕೃಷ್ಣದೇವರ ದರ್ಶನಕ್ಕೆ ಬರುವಾಗ ತಾವು ಬರ್ಮುಡ ಇತ್ಯಾದಿಗಳನ್ನು ಧಾರಣೆ ಮಾಡಬಾರದು, ಮತ್ತು ಶರ್ಟ್ಗಳನ್ನೆಲ್ಲ ಧಾರಣೆ ಮಾಡಬಾರ್ದು. ಸ್ತ್ರೀಯರು ಕೂಡ ಹಾಫ್ ಸ್ಕರ್ಟ್, ಬರ್ಮುಡ ಇತ್ಯಾದಿಗಳನ್ನು ಧಾರಣೆ ಮಾಡಬಾರ್ದು. ಹೀಗೆ ಬರಬೇಕಾದರೆ ಭಗವದ್ ದರ್ಶನಕ್ಕೆ ಬರುವಾಗ ಕೃಷ್ಣ ಭಕ್ತರಾಗಿ ಬರಬೇಕು. ತಾವು ಶಾಲು ಇತ್ಯಾದಿಗಳನ್ನೆಲ್ಲ ಹಾಕಿಕೊಂಡು ಬರಬಹುದು. ಹಾಗಾಗಿ ಪುರುಷರು ಕೂಡ ಅಷ್ಟೇ. ಶಿರೂರು ಮಠದ ಪರ್ಯಾಯದ ಬಳಿಕ ಇದು ಮೊದಲ ಹೊಸ ಬದಲಾವಣೆಯಾಗಿದೆ. ಈ ಬದಲಾವಣೆಗೆ ಭಕ್ತರು ಮಠದ ಸೂಚನೆಗಳಿಗೆ ಸಹಕರಿಸಬೇಕು ಅಂತ ಮಠದ ಆಡಳಿತ ಮನವಿಯನ್ನ ಮಾಡಿದೆ. ಹರೀಶ್ ಪಾಲಿಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಶ್ರೀಕೃಷ್ಣನ ಊರಲ್ಲಿ ಶಿರೂರು ಪರ್ಯಾಯ ಮಹೋತ್ಸವವು ಅದ್ದೂರಿಯಾಗಿ ನೆರವೇರಿದೆ. ಪರ್ಯಾಯ ಆಗ್ತಿದ್ದಂತೆಯೇ ಶ್ರೀಕೃಷ್ಣ ಮಠದಲ್ಲಿ ಹೊಸ ಬದಲಾವಣೆ ಘೋಷಣೆಯಾಗಿದೆ. ಇನ್ನು ಕೃಷ್ಣನ ದರ್ಶನ ಮಾಡಬೇಕಾದ್ರೆ ಈ ನಿಯಮ ಪಾಲನೆ ಕಡ್ಡಾಯ. ಶಿರೂರು ಮಠದ ನೂತನ ಪರ್ಯಾಯ ಆರಂಭ. ಶ್ರೀಕೃಷ್ಣ ಮಠದಲ್ಲಿ ವಸ್ತ್ರ ಸಂಹಿತೆ ಮತ್ತಷ್ಟು ಕಠಿಣ. ಉಡುಪಿ ಅಂದ್ರೆ ಸಾಕು ಶ್ರೀಕೃಷ್ಣ ನೆನಪಾಗದೇ ಇರಲ್ಲ. ಶಿರೂರು ಮಠದ ನೂತನ ಪರ್ಯಾಯ ಆರಂಭವಾಗಿದೆ. ಇದರ ಜೊತೆಗೆ ಶ್ರೀಕೃಷ್ಣ ಮಠದಲ್ಲಿ ವಸ್ತ್ರ ಸಂಹಿತೆಯನ್ನ ಇನ್ನಷ್ಟು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲಾಗಿದೆ. ಮಠದ ಪಾವಿತ್ರ್ಯ, ಸಂಪ್ರದಾಯ ಹಾಗೂ ಧಾರ್ಮಿಕ ಶಿಸ್ತು ಕಾಪಾಡುವ ಉದ್ದೇಶದಿಂದ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಸೋಮವಾರದಿಂದಲೇ ಎಲ್ಲ ಭಕ್ತರಿಗೆ ಇದು ಅನ್ವಯವಾಗ್ತಾ ಇದೆ. ಪುರುಷರು ಭಕ್ತರು ಅಂಗಿ, ಬನಿಯನ್, ಬರ್ಮುಡಾ, ಟೈಟ್ ಪ್ಯಾಂಟ್, ಅತಿಯಾದ ಫ್ಯಾಷನ್ ಉಡುಪು ಸೇರಿದಂತೆ ಕೃಷ್ಣನ ದರ್ಶನಕ್ಕೆ ಅಸಮಂಜಸವಾದಂತಹ ವಸ್ತ್ರಗಳಿಗೆ ನಿರ್ಬಂಧಿಸಲಾಗಿದೆ. ರಾಜ್ಯದ ಅನೇಕ ಪ್ರಮುಖ ದೇವಾಲಯಗಳಲ್ಲಿ ಇದೇ ರೀತಿಯ ವಸ್ತ್ರ ಸಂಹಿತೆ ಈಗಾಗಲೇ ಅನುಷ್ಠಾನದಲ್ಲಿದೆ. ಉಡುಪಿ ಶ್ರೀಕೃಷ್ಣ ಮಠದಲ್ಲಿಯೂ ಅದೇ ಮಾದರಿಯನ್ನ ಅನುಸರಿಸಿ ಧಾರ್ಮಿಕ ವಾತಾವರಣವನ್ನ ಇನ್ನಷ್ಟು ಶುದ್ಧಗೊಳಿಸುವ ಉದ್ದೇಶವನ್ನ ಹೊಂದಲಾಗಿದೆ. ಶ್ರೀ ಶ್ರೀ ವೇದವರ್ಧನ ತೀರ್ಥರ ಪ್ರಥಮ ಪರ್ಯಾಯ ಆರಂಭಗೊಂಡಿದೆ. ಹಾಗಾಗಿ ತಾವು ಎಲ್ಲ ಕೃಷ್ಣ ಭಕ್ತರಿಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಕೃಷ್ಣ ಭಕ್ತರು ಕೃಷ್ಣದೇವರ ದರ್ಶನಕ್ಕೆ ಬರುವಾಗ ತಾವು ಬರ್ಮುಡ ಇತ್ಯಾದಿಗಳನ್ನು ಧಾರಣೆ ಮಾಡಬಾರದು, ಮತ್ತು ಶರ್ಟ್ಗಳನ್ನೆಲ್ಲ ಧಾರಣೆ ಮಾಡಬಾರ್ದು. ಸ್ತ್ರೀಯರು ಕೂಡ ಹಾಫ್ ಸ್ಕರ್ಟ್, ಬರ್ಮುಡ ಇತ್ಯಾದಿಗಳನ್ನು ಧಾರಣೆ ಮಾಡಬಾರ್ದು. ಹೀಗೆ ಬರಬೇಕಾದರೆ ಭಗವದ್ ದರ್ಶನಕ್ಕೆ ಬರುವಾಗ ಕೃಷ್ಣ ಭಕ್ತರಾಗಿ ಬರಬೇಕು. ತಾವು ಶಾಲು ಇತ್ಯಾದಿಗಳನ್ನೆಲ್ಲ ಹಾಕಿಕೊಂಡು ಬರಬಹುದು. ಹಾಗಾಗಿ ಪುರುಷರು ಕೂಡ ಅಷ್ಟೇ. ಶಿರೂರು ಮಠದ ಪರ್ಯಾಯದ ಬಳಿಕ ಇದು ಮೊದಲ ಹೊಸ ಬದಲಾವಣೆಯಾಗಿದೆ. ಈ ಬದಲಾವಣೆಗೆ ಭಕ್ತರು ಮಠದ ಸೂಚನೆಗಳಿಗೆ ಸಹಕರಿಸಬೇಕು ಅಂತ ಮಠದ ಆಡಳಿತ ಮನವಿಯನ್ನ ಮಾಡಿದೆ. ಹರೀಶ್ ಪಾಲಿಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಶ್ರೀಕೃಷ್ಣನ ಊರಲ್ಲಿ ಶಿರೂರು ಪರ್ಯಾಯ ಮಹೋತ್ಸವವು ಅದ್ದೂರಿಯಾಗಿ ನೆರವೇರಿದೆ. ಪರ್ಯಾಯ ಆಗ್ತಿದ್ದಂತೆಯೇ ಶ್ರೀಕೃಷ್ಣ ಮಠದಲ್ಲಿ ಹೊಸ ಬದಲಾವಣೆ ಘೋಷಣೆಯಾಗಿದೆ. ಇನ್ನು ಕೃಷ್ಣನ ದರ್ಶನ ಮಾಡಬೇಕಾದ್ರೆ ಈ ನಿಯಮ ಪಾಲನೆ ಕಡ್ಡಾಯ.
ಶಿರೂರು ಮಠದ ನೂತನ ಪರ್ಯಾಯ ಆರಂಭ. ಶ್ರೀಕೃಷ್ಣ ಮಠದಲ್ಲಿ ವಸ್ತ್ರ ಸಂಹಿತೆ ಮತ್ತಷ್ಟು ಕಠಿಣ. ಉಡುಪಿ ಅಂದ್ರೆ ಸಾಕು ಶ್ರೀಕೃಷ್ಣ ನೆನಪಾಗದೇ ಇರಲ್ಲ. ಶಿರೂರು ಮಠದ ನೂತನ ಪರ್ಯಾಯ ಆರಂಭವಾಗಿದೆ. ಇದರ ಜೊತೆಗೆ ಶ್ರೀಕೃಷ್ಣ ಮಠದಲ್ಲಿ ವಸ್ತ್ರ ಸಂಹಿತೆಯನ್ನ ಇನ್ನಷ್ಟು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲಾಗಿದೆ. ಮಠದ ಪಾವಿತ್ರ್ಯ, ಸಂಪ್ರದಾಯ ಹಾಗೂ ಧಾರ್ಮಿಕ ಶಿಸ್ತು ಕಾಪಾಡುವ ಉದ್ದೇಶದಿಂದ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಸೋಮವಾರದಿಂದಲೇ ಎಲ್ಲ ಭಕ್ತರಿಗೆ ಇದು ಅನ್ವಯವಾಗ್ತಾ ಇದೆ. ಪುರುಷರು ಭಕ್ತರು ಅಂಗಿ, ಬನಿಯನ್, ಬರ್ಮುಡಾ, ಟೈಟ್ ಪ್ಯಾಂಟ್, ಅತಿಯಾದ ಫ್ಯಾಷನ್ ಉಡುಪು ಸೇರಿದಂತೆ ಕೃಷ್ಣನ ದರ್ಶನಕ್ಕೆ ಅಸಮಂಜಸವಾದಂತಹ ವಸ್ತ್ರಗಳಿಗೆ ನಿರ್ಬಂಧಿಸಲಾಗಿದೆ. ರಾಜ್ಯದ ಅನೇಕ ಪ್ರಮುಖ ದೇವಾಲಯಗಳಲ್ಲಿ ಇದೇ ರೀತಿಯ ವಸ್ತ್ರ ಸಂಹಿತೆ ಈಗಾಗಲೇ ಅನುಷ್ಠಾನದಲ್ಲಿದೆ. ಉಡುಪಿ ಶ್ರೀಕೃಷ್ಣ ಮಠದಲ್ಲಿಯೂ ಅದೇ ಮಾದರಿಯನ್ನ ಅನುಸರಿಸಿ ಧಾರ್ಮಿಕ ವಾತಾವರಣವನ್ನ ಇನ್ನಷ್ಟು ಶುದ್ಧಗೊಳಿಸುವ ಉದ್ದೇಶವನ್ನ ಹೊಂದಲಾಗಿದೆ. ಶ್ರೀ ಶ್ರೀ ವೇದವರ್ಧನ ತೀರ್ಥರ ಪ್ರಥಮ ಪರ್ಯಾಯ ಆರಂಭಗೊಂಡಿದೆ. ಹಾಗಾಗಿ ತಾವು ಎಲ್ಲ ಕೃಷ್ಣ ಭಕ್ತರಿಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಕೃಷ್ಣ ಭಕ್ತರು ಕೃಷ್ಣದೇವರ ದರ್ಶನಕ್ಕೆ ಬರುವಾಗ ತಾವು ಬರ್ಮುಡ ಇತ್ಯಾದಿಗಳನ್ನು ಧಾರಣೆ ಮಾಡಬಾರದು, ಮತ್ತು ಶರ್ಟ್ಗಳನ್ನೆಲ್ಲ ಧಾರಣೆ ಮಾಡಬಾರ್ದು. ಸ್ತ್ರೀಯರು ಕೂಡ ಹಾಫ್ ಸ್ಕರ್ಟ್, ಬರ್ಮುಡ ಇತ್ಯಾದಿಗಳನ್ನು ಧಾರಣೆ ಮಾಡಬಾರ್ದು. ಹೀಗೆ ಬರಬೇಕಾದರೆ ಭಗವದ್ ದರ್ಶನಕ್ಕೆ ಬರುವಾಗ ಕೃಷ್ಣ ಭಕ್ತರಾಗಿ ಬರಬೇಕು. ತಾವು ಶಾಲು ಇತ್ಯಾದಿಗಳನ್ನೆಲ್ಲ ಹಾಕಿಕೊಂಡು ಬರಬಹುದು. ಹಾಗಾಗಿ ಪುರುಷರು ಕೂಡ ಅಷ್ಟೇ. ಶಿರೂರು ಮಠದ ಪರ್ಯಾಯದ ಬಳಿಕ ಇದು ಮೊದಲ ಹೊಸ ಬದಲಾವಣೆಯಾಗಿದೆ. ಈ ಬದಲಾವಣೆಗೆ ಭಕ್ತರು ಮಠದ ಸೂಚನೆಗಳಿಗೆ ಸಹಕರಿಸಬೇಕು ಅಂತ ಮಠದ ಆಡಳಿತ ಮನವಿಯನ್ನ ಮಾಡಿದೆ. ಹರೀಶ್ ಪಾಲಿಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಶ್ರೀಕೃಷ್ಣನ ಊರಲ್ಲಿ ಶಿರೂರು ಪರ್ಯಾಯ ಮಹೋತ್ಸವವು ಅದ್ದೂರಿಯಾಗಿ ನೆರವೇರಿದೆ. ಪರ್ಯಾಯ ಆಗ್ತಿದ್ದಂತೆಯೇ ಶ್ರೀಕೃಷ್ಣ ಮಠದಲ್ಲಿ ಹೊಸ ಬದಲಾವಣೆ ಘೋಷಣೆಯಾಗಿದೆ. ಇನ್ನು ಕೃಷ್ಣನ ದರ್ಶನ ಮಾಡಬೇಕಾದ್ರೆ ಈ ನಿಯಮ ಪಾಲನೆ ಕಡ್ಡಾಯ. ಶಿರೂರು ಮಠದ ನೂತನ ಪರ್ಯಾಯ ಆರಂಭ. ಶ್ರೀಕೃಷ್ಣ ಮಠದಲ್ಲಿ ವಸ್ತ್ರ ಸಂಹಿತೆ ಮತ್ತಷ್ಟು ಕಠಿಣ. ಉಡುಪಿ ಅಂದ್ರೆ ಸಾಕು ಶ್ರೀಕೃಷ್ಣ ನೆನಪಾಗದೇ ಇರಲ್ಲ. ಶಿರೂರು ಮಠದ ನೂತನ ಪರ್ಯಾಯ ಆರಂಭವಾಗಿದೆ. ಇದರ ಜೊತೆಗೆ ಶ್ರೀಕೃಷ್ಣ ಮಠದಲ್ಲಿ ವಸ್ತ್ರ ಸಂಹಿತೆಯನ್ನ ಇನ್ನಷ್ಟು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲಾಗಿದೆ. ಮಠದ ಪಾವಿತ್ರ್ಯ, ಸಂಪ್ರದಾಯ ಹಾಗೂ ಧಾರ್ಮಿಕ ಶಿಸ್ತು ಕಾಪಾಡುವ ಉದ್ದೇಶದಿಂದ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಸೋಮವಾರದಿಂದಲೇ ಎಲ್ಲ ಭಕ್ತರಿಗೆ ಇದು ಅನ್ವಯವಾಗ್ತಾ ಇದೆ. ಪುರುಷರು ಭಕ್ತರು ಅಂಗಿ, ಬನಿಯನ್, ಬರ್ಮುಡಾ, ಟೈಟ್ ಪ್ಯಾಂಟ್, ಅತಿಯಾದ ಫ್ಯಾಷನ್ ಉಡುಪು ಸೇರಿದಂತೆ ಕೃಷ್ಣನ ದರ್ಶನಕ್ಕೆ ಅಸಮಂಜಸವಾದಂತಹ ವಸ್ತ್ರಗಳಿಗೆ ನಿರ್ಬಂಧಿಸಲಾಗಿದೆ. ರಾಜ್ಯದ ಅನೇಕ ಪ್ರಮುಖ ದೇವಾಲಯಗಳಲ್ಲಿ ಇದೇ ರೀತಿಯ ವಸ್ತ್ರ ಸಂಹಿತೆ ಈಗಾಗಲೇ ಅನುಷ್ಠಾನದಲ್ಲಿದೆ. ಉಡುಪಿ ಶ್ರೀಕೃಷ್ಣ ಮಠದಲ್ಲಿಯೂ ಅದೇ ಮಾದರಿಯನ್ನ ಅನುಸರಿಸಿ ಧಾರ್ಮಿಕ ವಾತಾವರಣವನ್ನ ಇನ್ನಷ್ಟು ಶುದ್ಧಗೊಳಿಸುವ ಉದ್ದೇಶವನ್ನ ಹೊಂದಲಾಗಿದೆ. ಶ್ರೀ ಶ್ರೀ ವೇದವರ್ಧನ ತೀರ್ಥರ ಪ್ರಥಮ ಪರ್ಯಾಯ ಆರಂಭಗೊಂಡಿದೆ. ಹಾಗಾಗಿ ತಾವು ಎಲ್ಲ ಕೃಷ್ಣ ಭಕ್ತರಿಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಕೃಷ್ಣ ಭಕ್ತರು ಕೃಷ್ಣದೇವರ ದರ್ಶನಕ್ಕೆ ಬರುವಾಗ ತಾವು ಬರ್ಮುಡ ಇತ್ಯಾದಿಗಳನ್ನು ಧಾರಣೆ ಮಾಡಬಾರದು, ಮತ್ತು ಶರ್ಟ್ಗಳನ್ನೆಲ್ಲ ಧಾರಣೆ ಮಾಡಬಾರ್ದು. ಸ್ತ್ರೀಯರು ಕೂಡ ಹಾಫ್ ಸ್ಕರ್ಟ್, ಬರ್ಮುಡ ಇತ್ಯಾದಿಗಳನ್ನು ಧಾರಣೆ ಮಾಡಬಾರ್ದು. ಹೀಗೆ ಬರಬೇಕಾದರೆ ಭಗವದ್ ದರ್ಶನಕ್ಕೆ ಬರುವಾಗ ಕೃಷ್ಣ ಭಕ್ತರಾಗಿ ಬರಬೇಕು. ತಾವು ಶಾಲು ಇತ್ಯಾದಿಗಳನ್ನೆಲ್ಲ ಹಾಕಿಕೊಂಡು ಬರಬಹುದು. ಹಾಗಾಗಿ ಪುರುಷರು ಕೂಡ ಅಷ್ಟೇ. ಶಿರೂರು ಮಠದ ಪರ್ಯಾಯದ ಬಳಿಕ ಇದು ಮೊದಲ ಹೊಸ ಬದಲಾವಣೆಯಾಗಿದೆ. ಈ ಬದಲಾವಣೆಗೆ ಭಕ್ತರು ಮಠದ ಸೂಚನೆಗಳಿಗೆ ಸಹಕರಿಸಬೇಕು ಅಂತ ಮಠದ ಆಡಳಿತ ಮನವಿಯನ್ನ ಮಾಡಿದೆ. ಹರೀಶ್ ಪಾಲಿಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.